ಓಕೆ ಕೂಲ್ ಶಾಂತಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಚೆನ್ನಾಗಿರೋ ವ್ಲಾಗ್ಗೆ, ಸಖತ್ತಾಗಿರೋ ವ್ಲಾಗ್ಗೆ. ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಚೊಟ್ಟ ಮರಿ ಅವ್ರ ಅಮ್ಮ, ಚೊಟ್ಟ ಮರಿ ಅವ್ರ ಅಮ್ಮ, ನಮ್ಮ ಚಿರು, ಚೊಟ್ಟ ಮರಿ ಅವ್ರ ಅಮ್ಮನ ಮಗ ಚಿರು, ಮತ್ತೆ ನಮ್ಮ ಅಮ್ಮ, ಮತ್ತೆ ನಮ್ಮ ಅಪ್ಪ. ಸೊ ಇವತ್ತು ಈ ಒಂದು ಆಟದಲ್ಲಿ ಯಾವುದೇ ರೀತಿ ಟೀಮ್ ಇರಲ್ಲ, ಎಲ್ರು ಸಪ್ರೇಟ್ ಸಪ್ರೇಟ್. ಇಲ್ಲಿ ನೋಡಿ ಗೈಸ್, ನಮ್ಮ ಅಮ್ಮ ತಿರುಗ್ಬಿಟ್ಟು ಇದು ಸುಮ್ನಿರು ಗೈಸ್. ಇವ್ರಿಬ್ರನ್ನ ಕಾರ್ನರ್ ಕೂರ್ಸ್ಬಿಡ್ತೀನಿ ಗೈಸ್. ಅದ್ರಲ್ಲೂ ಇವರು ಮೋಸ ಮಾಡಿದ್ದಾರೆ ವ್ಲಾಗ್ ಅಲ್ಲಿ. ಆದ್ರೂ ನೀವೆಲ್ರು ಚಿರು ಮತ್ತೆ ಮಧು ಆಂಟಿ ಬಾಂಡಿಂಗ್ ಸೂಪರ್, ಸಖತ್ತಾಗಿ ಆಡಿದ್ರು. ಇವ್ರಿಬ್ರು ಟಾಪ್ ಅಲ್ಲಿ ಹೋಗ್ಬಿಟ್ಟವ್ರೆ. 100% ಅಲ್ಲಿ ಒಂದು 80 to 90% ಇವ್ರಿಬ್ರು ಬಾಂಡಿಂಗ್ ಮಸ್ತ್ ಇದೆ ಅಂತ ಹೇಳೋರೆ. ಇನ್ ಮಿಕ್ಕಿರಲ್ಲ ಒಂದ್ ಸ್ವಲ್ಪ ಜನ ಮೋಸ ಹಂಗೆ ಮಾಡ್ತಾರೆ. ಮೋಸ್ಟ್ಲಿ ಹಿಂಗಿದ್ರೆ ಅಮ್ಮ ಮಗ ಎಲ್ಲ ಹಂಗೆ ಮಾಡೋದು. ಗೈಸ್ ಇವತ್ತು ಮಿಕ್ಸಪ್ ಇನ ವ್ಲಾಗು. ಸೊ ಇವತ್ತು ನಾನ್ ಮಾಡ್ತಿರೋದು ಯಾವ್ದ್ಯಾವ್ದು ಅಂದ್ರೆ, ಗೆಸ್ ದಿ ಆಕ್ಟ್ರೆಸ್ ಇನ್ ಫೀಮೇಲ್ ವರ್ಷನ್, ಗೆಸ್ ದಿ ಡಿಸ್ಟ್ರಿಕ್ಟ್ಸ್, ಮತ್ತೆ ಗೆಸ್ ದಿ ಸಾಂಗ್. ಇವು 3 ಇರುತ್ತೆ, ಎಲ್ಲ ಮಿಕ್ಸಪ್ ಅಲ್ಲಿ ಇರುತ್ತೆ. ಮೈನ್ ಥಿಂಗ್ ಏನಂದ್ರೆ ಎಲ್ಲರೂ ಸಪ್ರೇಟ್ ಆಗಿರೋದು, ಎಲ್ಲರೂ ಸಿಂಗಲ್ ಆಗಿ ಆಡ್ತಾ ಇರೋದು. ಯಾರು ಫಸ್ಟ್ ಉತ್ತರ ಕೊಡ್ತಾರೋ ಅವ್ರಿಗೆ 1 ಪಾಯಿಂಟ್ ಹೋಗುತ್ತೆ. ಟಕ್ಕಂತ ಯಾರು ಫಸ್ಟ್ ಉತ್ತರ ಕೊಡ್ತಾರೋ ಅವರಿಗೆ ಅವರು ಇದು ಬೇಡ ತರ ಮತ್ತೆ ಇದು ಹೊಡಿಯೋದ, ಏನ ತಟ್ಟೆ ಹೊಡಿಯೋಣ. ತಟ್ಟೆ ಡಂಡ್ ಸೌಂಡ್ ಕೇಳಿಸಲ್ಲ. ಬಾಯಲ್ಲಾದ್ರೆ ಬೇಗ ಗೊತ್ತಾಗ್ಬಿಡುತ್ತೆ. ಇವಾಗ ನನಗೆ ಗೊತ್ತು, ಇಬ್ರು ನಾನು ಹೇಳ್ತೀನಿ, ಅದನ್ನ ಬಿಟ್ಕೊಂಡು ಸ್ವಲ್ಪ ಒಂದು ಮಿಲಿ ಸೆಕೆಂಡ್ ಅಲ್ಲಿ ಫಸ್ಟ್ ಮಿಲಿ ಸೆಕೆಂಡ್ ಅಲ್ಲಿ ನೀನೇ ಹೇಳಿದ್ರು ನಿನ್ಗೆ ಪಾಯಿಂಟ್. ಅದು ಅವನಿಗೆ ಕನ್ಫರ್ಮ್ ಮಾಡೈತೆ, ಅವ್ನಿಗೆ ಗೆಲ್ಲಲ್ಲ ಅಂದ್ಬಿಟ್ಟು. ಗೈಸ್ ಇದೇ ಇರೋದು, ಫುಲ್ ಮಿಕ್ಸಪ್ ಇರೋದು. ಯಾರು ಫಸ್ಟ್ ಅಂಕಲ್ ನಮ್ಮಿಬ್ರನ್ನೇ ನೋಡಿದ್ವಿ, ಏನ್ ಮಾಡ್ತಾರೆ ಇವ್ರಿಬ್ರನ್ನ ದೂರ ಇಡ್ಬೇಕು. ಯಾರು ನಿಮ್ಮಲ್ಲಿ ಫಸ್ಟ್ ಹೇಳ್ತಾರೋ ಅವರಿಗೆ 1 ಪಾಯಿಂಟ್ ಹೋಗುತ್ತೆ. ತುಂಬಾ ಇದೆ, ಮಿಕ್ಸಪ್ ಇರುತ್ತೆ. ಬಹುಮಾನ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಇರುತ್ತೆ ಗೈಸ್. ಫಸ್ಟ್ ಅಲ್ಲಿ ಹೇಳಿದ್ರೆ ಅಷ್ಟೇ ಮುಗೀತ್ ನನ್ ಕತೆ, ಎಲ್ಲರೂ ಕಿತ್ತಾಡ್ಬಿಡ್ತಾರೆ ಆಮೇಲೆ. ಸೊ ಬಹುಮಾನ ಬಂದ್ಬಿಟ್ಟು ಲಾಸ್ಟ್ ಅಲ್ಲಿ ಇರುತ್ತೆ, ಬಟ್ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಇದರಲ್ಲಿ 4 ಜನಕ್ಕೂ ಈಕ್ವಲ್ ಬಹುಮಾನ, ನಮ್ ಚೋಟ ಮರಿಗೆ ಮಾತ್ರ ಒಂದು ಸಪ್ರೇಟ್ ಬಹುಮಾನ. ಅಂದ್ರೆ ನಿಮಗ್ 4 ಜನ ಸಿಗೋದು, ಅವಳಿಗೆ ಸಿಗಲ್ಲ. ಅದು ಅದಕ್ಕೆ ಅವಳಿಗೆ ಸಪ್ರೇಟ್ ಅಂತ ಹೇಳಿದ್ ನಾನು. ಓಕೆನಾ, ಬನ್ನಿ ಇವಾಗ ಶುರು ಮಾಡೋಣ ಗೈಸ್. ಅಯ್ಯೋ ಡಿಸ್ಟಿಕ್ ಅಂದ್ರೆ ಏನು ಅಂತ ನಿಮ್ಮ ಅಮ್ಮನ್ ಕೇಳ್ತಿದ್ಯಲ್ಲ. ಅಕ್ಕ ಏನ್ ಓದ್ತಾರ ಇಂಗ್ಲಿಷ್? ಅಕ್ಕ ಜಿಲ್ಲೆಗಳಂದ್ರೆ ಏನು? ಅಯ್ಯೋ ಜಿಲ್ಲೆಗಳಂದ್ರೆ ಏನು ಅಂದ್ರೆ ಪ್ಲೇಸಸ್ ಅಂತೆ. ಯಪ್ಪ ಅಕ್ಕ, ನೀವು ಓದಿಸ್ತಿರೋದು ವೇಸ್ಟ್. ಟೆಂತ್ ಚೆನ್ನಾಗಿ ಪಾಸ್ ಆಯ್ತಾಳೆ. ಜಿಲ್ಲೆ ಅಲ್ಲಲ್ಲ, ನೀನ್ ಹಿಂಗ್ ಕನ್ನಡದಲ್ಲಿ ಹೇಳ್ಬಾರ್ದು. ಜಿಲ್ಲೆ ಅಂದ್ರೆ ಏನಂತ ಕೇಳು. ಜಿಲ್ಲೆ ಅದೇ ಬೆಂಗಳೂರು, ಮೈಸೂರು, ಹಾಸನ್ನು, ಆ ತರ ಅದು ಡಿಸ್ಟಿಕ್ ಅಂದ್ರೆ. ಯಪ್ಪ ಏನ್ ಓದಕ್ ಹೋಯ್ತೀವೋ ಅಕ್ಕ, ತುಂಬಾ ಚೆನ್ನಾಗಿ ಓದಿಸ್ತಾ ಇದ್ದೀರಾ. ಅಕ್ಕ ಚಿಕ್ಕತಿರುಪತಿ ಡಿಸ್ಟಿಕ್ ಅಂತೆ. ನಾನು ಫೇಲ್ ಆದ್ರೂ ನನ್ಗೆ ನಾಲೆಜ್ ಎಲ್ಲ ಐತೆ, ನಾನು ಪಾಸ್ ಆಗ್ಬಿಟ್ಟು ನಾನು ದೊಡ್ಡ ವ್ಯಕ್ತಿ ಅಂತ. ಏನ್ರಿ ಬಿಡ್ರಿ ಆಯ್ತು, ಮನೆಗೆ ಶುರು ಮಾಡುವ. ಓಕೆ 3, 2, 1 ಸ್ಟಾರ್ಟ್. ಬರೋದು ವೇಟ್ ಮಾಡಿ. ಏನಿದು ನಟನ ಹೆಸರು ಅಂತ ಹುಡುಗಿ ಕೊಟ್ಟಿದ್ಯಲ್ಲ. ತಡಿ ಫೀಮೇಲ್ ವರ್ಷನ್ ಅವರು ಹುಡುಗಿಯಲ್ಲಿ ಇರ್ತಾರೆ, ಅವರು ಹೀರೋನೇ ಒಟ್ನಲ್ಲಿ. ಇದು ಹುಡುಗಿಯಾಗಿ ಕನ್ವರ್ಟ್ ಆಗಿರ್ತಾರೆ, ಆದ್ರೆ ಅವರು ಹುಡುಗ ಹೀರೋ ಬಂದ್ಬಿಟ್ಟು ಲವ್ ಮಾಡು ಹೀರೋ. ಹೆಸರು ಹೇಳ್ಬೇಕು, ಹೆಸರು ಬರಲ್ಲ ಅಷ್ಟೇ. ಹೆಸರು ಹೇಳ್ಬೇಕು. ಡಾರ್ಲಿಂಗ್ ಕೃಷ್ಣ. ಫೀಮೇಲ್ ವರ್ಷನ್ ಅಲ್ಲಿ ಇರುತ್ತೆ, ಅದು ಹುಡುಗನೇ. ಫೀಮೇಲ್ ವರ್ಷನ್ ಇರುತ್ತೆ. ಹೊಡಿರಿ ಚಪ್ಪಾಳೆ. ನಮ್ಮ ಏನು ಜನರಲ್ ನಾಲೆಡ್ಜ್. ಡಿಸ್ಟ್ರಿಕ್ಟ್ ಹೆಸರು ಹಾಸನ್. ಚಿಕ್ಕಮಂಗ್ಳೂರಾ? ಜೋರಾಗಿ ಚಿಕ್ಕಮಂಗ್ಳೂರ್. ಕರೆಕ್ಟ್
ಮಾಲು ಚಿಕ್ಕ ಮಗಳು ಊರು ಡಿಸ್ಟ್ರಿಕ್ಟ್ ಗೊತ್ತಿಲ್ಲ ಅವನಿಗೆ ಜನರಲ್ ನಾಲೆಡ್ಜ್ ಅದಕ್ಕೆ ವಿನ್ ಆಗಲ್ಲ ನೋಡಿಬೇಕಾದ್ರೆ win ಆಗಲ್ಲ. ಈಗ ಅರ್ಥ ಆಯ್ತು ಈಗ. ಅಮ್ಮನ ಪ್ರೈಸ್ ಬರಲ್ಲ. ಚೆಂಡು ಹುಡುಗಿ ಆಟಿಗೆ ಒಮ್ಮೆ ಕಥಗಳಿ ಆಟಿದಳು ಚೂರ್ ಚೆಂಡು ಹುಡುಗ ಮೋಹಕ್ಕೆ ಸಿಲುಕಿ ಗಲಿಬಿ ನಂಗೆ ಶಾನನೇನು ತೆಗಿಲ್ಲ, ಅವ್ನು ಕಾಲ್ ಮಾಡ್ಕೊತೀಯ. ಅಲ್ಲ ನೀನ್ ಅದು ಹಾಕಿದ್ರು ಗೊತ್ತಾಗಿಲ್ಲ ನನಗೆ. ಏನ್ ಗೊತ್ತಾ ಜನರಲ್ ನಾಲೆಡ್ಜ್ ಬಂದ್ರೆ ನೀನ್ ಅದು ಎರಡು ಅವೇ ಎರಡು ವೀಕೆ ನೀವು ನಾನುವೆ ಎಲ್ಲ ಇವಾಗ ಗೈಸ್ ಟೋಟಲ್ 3 ಪಾಯಿಂಟ್ಸ್ ನಮ್ಮ ಚೋಟ ಮರಿಗೆ ಹೋಗುತ್ತೆ. ಯಪ್ಪ 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 ಅನ್ಬಿಲೀವೇಬಲ್. ಇನ್ನು ತುಂಬಾ ಇದೆ, ಗೆಲ್ಲಕ್ ಟ್ರೈ ಮಾಡಿ. ನೆಕ್ಸ್ಟ್ ಇಮೇಜ್ ಧನಂಜಯ್. ನಾನು ನೋಡಿದಾಗ ಸ್ವಲ್ಪ ಕಾಣಿಸ್ತದೆ. ಚಪ್ಪಳೆ ಹಾಕೋ ಒಂದು ಅಮ್ಮ ವೇಸ್ಟ್, ಅಮ್ಮ ವೇಸ್ಟ್, ಚಿರು ವೇಸ್ಟ್. ಈ ಜನರಲ್ ನಾಲೆಡ್ಜ್ ಬಂದಾಗ ಎಲ್ರು ವೇಸ್ಟ್. ನಮ್ಮ ಅಪ್ಪ ಖಾತಾ ಓಪನ್ ಮಾಡೋರೆ. ಓಕೆ ರೆಡಿ ನೆಕ್ಸ್ಟ್. ಜಿಲ್ಲೆ ಇವಾಗ ಅನ್ಕೋತೀನಿ ಧಾರವಾಡ ದಾರ ಒಡೆ. ಓ ಈಗ ಬಂದ್ರು ಟ್ರ್ಯಾಕಿಗೆ. ಈಗ ಟ್ರ್ಯಾಕಿಗೆ ಬಂದ್ರು. ನೋಡಿಲ್ಲ ನಾನು ಮದ್ದೂರು ಓಕೆ ರೆಡಿ ನಾ ನೆಕ್ಸ್ಟ್. ಮಾಮ ಝೀರೋ. ಏ ಮಗ ಓದ್ಕೊಳ್ಳ ಮೇಲೆ ಪಾರ್ಟ್ನರ್ಸ್ ನಾನು ಓದಕ್ ಹೋಗಿಲ್ಲ. ಗೈಸ್ ಪಾರ್ಟ್ನರ್ಸ್ ನೋಡಿ ಗೈಸ್, ಪಾರ್ಟ್ನರ್ಸ್ ನೋಡಿ ಗೈಸ್. ಇನ್ನು ಸೊನ್ನೆಲೆ ಕೂತ್ಕೊಂಡವ್ರೆ. ನಮ್ಮ ಮೇಲೆ ಕಣ್ಣು ಬಿದ್ಬಿಟ್ಟೈತೆ. 1 3 1. ಓಹೋ ನಾನು ಈ ಭೂಮಿ ಬಣ್ಣದ ಬುಗುರಿ ಸೋತೆ ಓದೆ ಸೋತೆ ಓದೆ ಲಾಸ್ಟ್ ಬಂದು ಸೋತೆ ಓದೆ. ಸೋಲಲ್ಲ ಇರ ಅವ್ನು ಇವಾಗ ತಲೆ ಓಡ್ಸೋನ್ ಏನ ಜಿಲ್ಲೆ ಬರುತ್ತೆ ಅಂತ ಹೇಳ್ತಾವಳೆ. ರೆಡಿನಾ? ಆಯ್ತು ಆಯ್ತು ಜಿಲ್ಲೆ ಬರುತ್ತೆ ಅಂತ ಹೊಡ್ತಿದ್ದೆ. ನಮ್ ಕಾಲದ ಸಾಂಗ್ ಯಾಕೆ ಏ ಧ್ರುವ ಸರ್ಜಾ. ಧ್ರುವ ಸರ್ಜಾ ಮೂಗು ನೋಡ ಮೂಗು ಮೂಗ. ಮೂಗು ಹೋಗೆ ನೋಡ. 1 1 1 2 3 1. ರೆಡಿನಾ? ಉತ್ತರ ಕರ್ನಾಟಕ ಕನ್ನಡ ಅರ್ಥ ಆಗಿಲ್ಲ ನಂಗೂ ಗೊತ್ತಾಯ್ತು. ಡಿಪ್ರೆಷನ್ ಹೋಗಿರ್ತಾಳ. ಜ್ವರ ನಂಗೂ ಜ್ವರ ಬರ್ಸ್ಬಿಟ್ಟು ಜ್ವರ ಅನ್ಸಲ್ಲ, ನಾಲೆಡ್ಜ್ ಜ್ವರ ಅದು ತಲೆ ತಲೆ ಬೇಕು ಹೋಯ್ತು. ಅವೆಲ್ಲ ಒಂದ್ ನಿಮಿಷ ಅವನಿಗೆ ಜ್ವರ ನಿನ್ಗೇನೈತೆ ಕಂಡಿಡಿ ಮತ್ತೆ. ನಂದು 2 1 4 1. ಓಕೆ ಸಾಕಾಗೋದ ಬುಜ್ಜಿ. ರೆಡಿನಾ? ರೆಡಿ. ಮೇಲೆ ಒಂದ್ ನಿಮಿಷ ಅಪ್ಪನ್ ಕೇಳು ಇಲ್ಲ ಜ್ವರ ಬಂದೈತಣ. ಈಗ ಜ್ವರ ಹೋಯ್ತಪ್ಪ. ನೋಡ್ದ ಆನ್ಸರ್ ಗೊತ್ತಾದ್ರೆ ಹೆಂಗ್ ಎಗಿರ್ತಾನೆ, ಜ್ವರ ಬಿಟ್ಟು ಎಗಿರ್ತಾನೆ ಗೊತ್ತಾಯ್ತು ಈಗ. ಅಲ್ಲ ಯಾವ ಸಾಂಗ್ ಕರೆಕ್ಟ್ ಆಗಿ ಯಾರಿಗೆ ಸಿಂಕ್ ಆಗೈತೆ ನೋಡಿ. ಇದು ಸ್ವಾಮಿಯಣ್ಣನೇ ಕಂಡಿಡಿಯೋದು ನೋಡು. ಆಯ್ತು ನೋಡ್ತಿದ್ದೇನೋ. ಶಿವಮೊಗ್ಗ ಅವನಿಗೆ ಗೊತ್ತಾಯ್ತಿಲ್ಲ ಪೆದ್ದ ಶಿವ ಮಗ್ಗು ಅಲ್ಲ ಅವನ ಜಿಲ್ಲೆಗಳ ಗೊತ್ತಿಲ್ವಲ್ಲ ಅದು ಪ್ರಾಬ್ಲಮ್. ಓದಿಲ್ಲ ಇವರು ಡಿಸ್ಟ್ರಿಕ್ಟ್ ಕಲ್ತ್ಕೊಳ್ಳಿ ನಾಳೆ ಹೋಗಿ ಎಲ್ಲ ಇವಾಗಲೂ ಕಲೀರಿ ಮೂರು 4 1 1 3. ಟ್ರೈ ಮಾಡ್ಕೊಂಡು ಕಟ್ಟಿಟ್ಟು ಸೇರ್ಕೊಂಡು ಅಪ್ಪುನಾ
ರಿಷಬ್ ಶೆಟ್ಟಿ ಅವರು ಹೆಸರು ಬಂದಿಲ್ಲ ನನಗೆ. ಗೊತ್ತಾಗಿಲ್ಲ. ನಾನು ಹುಡುಗಿ ತರನೇ ಅವಳು ಸೇಮ್. ಅವಳು ಇವಳು ಯಾರವಳು ಹರಿಪ್ರಿಯಾ. ಅವಳ ಮುಖ ಸೇಮ್. ಅದಕ್ಕೆ ಎರಡು ಹೊಡಿಬೇಕು. ಮೈಸೂರು. ಅಲ್ಲ ನಾನ್ ಕನ್ಫ್ಯೂಸ್ ಏನಾದ್ರು ಗೊತ್ತಾ, ಕರ್ನಾಟಕ ಜಿಲ್ಲೆಗಳನ್ನು ಅಂತ ಇತ್ತಲ್ಲ, ಅದಕ್ಕೆ ಕನ್ಫ್ಯೂಸ್ ಅದೇ ಜಿಲ್ಲೆ ಅದು ಓದ್ಬೇಕಲ್ಲ ಫಸ್ಟ್. ಹಾ ರೆಡಿ. ನೀನ್ ಚಂದನೆ ನಿನ್ನಾಸೆ ಚಂದನೆ. ನನ್ನಲ್ಲಿ ಎಂದೆಂದು ಸಂಗಡೆ ನೀನ್ ಚಂದನೆ ನಿನ್ನಾಸೆ ಚಂದನೆ. ಅವಳೆ ಎದ್ಲ, ಅವಳು ಸ್ಟಾರ್ಟಿಂಗ್ ಎದ್ಲು, ಅವಳು ಅಂದ್ಮೇಲೆ ನೀನು ಜಸ್ಟ್ ಒಂದು ಸೆಕೆಂಡ್ ಅಲ್ಲಿ ನೀನು ಕೇಳಿಸ್ಕೊ ನೋಡೋಣ. ಆಯ್ತು, ಒಂದ್ ನಿಮಿಷ ಆಯ್ತು, ನೋಡಪ್ಪ, ತಡಪ್ಪ. ಸ್ಕೋರು ನಮ್ಮ ಅಪ್ಪಂದು 3, ಚಿರುದು 2, ಅಮ್ಮದು 1, ಬುಜ್ಜಿದು 6, ಅಕ್ಕದು 3. ಇನ್ನು ತುಂಬಾ ಇದೆ. ರೆಡಿನಾ? ವಿಡಿಯೋ ನೋಡ್ಕೊಂಡ್ ಬಂದ್ಬಿಡ್ಲಾ? ಫೋಕಸ್. ನಾನು ಹೇಳ್ದೆ ಕಿಚ್ಚ ಆಯ್ತು, ನಾನು ನೋಡು ನೋಡಪ್ಪ. ಅಲ್ಲ, ಈ ಸ್ಕೋರ್ ಗೈಸ್ ಸಿಕ್ಕಾಪಟ್ಟೆ ಕಷ್ಟನೇ ಇತ್ತು. ಎಲ್ಲ ಮಿಲಿ ಸೆಕೆಂಡ್ ಅಲ್ಲಿ ಇತ್ತು. ಆದ್ರೂ ಈ ಸ್ಕೋರ್ ಬಂದ್ಬಿಟ್ಟು ನಮ್ ಚಿರುಗೆ. ಬಂದ್ಬಿಟ್ಟಲ್ಲ ಚಿರಂತ. ಇದನ್ ಕಂಡಿಡಿದೆ ನೋಡೋಣ. ವಿಜಯವಾಡ. ನೋ, ಅಲ್ಲ ಮೂವಿ ಹೆಸರು ತುಂಬಾ ಹಳೇದು. ಜೈಪುರ. ಏನ? ನಮ್ ಕರ್ನಾಟಕದ ಹೇಳೋದು ಅದೇ ಜೈಪುರ್ ಜೈಪುರ. ಅಲ್ಲಮ್ಮ, ಹಾ ಕರೆಕ್ಟ್ ಆಗಿ ಹೇಳ್ಬೇಕು. ನಿಯರೆಸ್ಟ್ ಅಲ್ಲಿ ಇದ್ರೆ ಎಲ್ರು ಹತ್ರದಲ್ಲೇ ಇದ್ರೆ ಅದ್ರ ಕರೆಕ್ಟ್ ಆಗಿ, ನಿಯರೆಸ್ಟ್ ಇದ್ರೆ ಅದ್ರ ತಪ್ಪಾಗಿ ಹೇಳ್ತಿದ್ರು. ವಿಜಯನಗರ. ಈ ಕಡೆ ಅಲ್ಲಲ್ಲ, ಈ ಕಡೆ ಜೈಪುರ, ಈ ಕಡೆ ವಿಜಯಪುರ. ಅಲ್ಲಲ್ಲ ವಿಜಯವಾಡ. ವಿಜಯವಾಡ. ವಿಜಯವಾಡ, ಜೈಪುರ. ಇಲ್ಲಿ ವಿಜಯ ಐತೆ, ಆ ಕಡೆ ಪುರ ಐತೆ. ನಮ್ಮಪ್ಪ 2 ಸೇರಿ ವಿಜಯನಗರ ಅಂದ್ಬಿಟ್ರು. ವಿಜಯನಗರ. Ready? ಓಕೆ. ನಾನು ಒಂದು ಅದನ್ನೇ ಎಲ್ಲೂ ಕೇಳಿವಿ ನಾನು ಆ ಮೂವಿ ಹೆಸರು ಹೇಳಿದ್ರೆ ಮಾರ್ಕ್ಸ್ ನನ್ ಕೊಡ್ತೀಯಾ? ಹೇಳ್ತೀನಿ. ಅಲ್ಲಲ್ಲ, ಒಂದು ಹನಿಯು ಮೂಡಿದಾಗ ನೀನು ಬಂದೆ. ಅದೇ ಬರೋದು. ಹೌದು, ಅಮ್ಮ ಹೇಳಿದ್ ಕರೆಕ್ಟ್ ಗೈಸ್, ಅಮ್ಮ ಹೇಳಿದ್ ಕರೆಕ್ಟ್. ಅಯ್ಯೋ, ಅದು ಇದು ಎಲ್ಲೂ ಸಿಗದ ಬೆಳಕೊಂದು ಕಾಯುವ ಹತ್ತಿರ. 4, 3, 2, 6, 3. ಓಕೆ, ರೆಡಿ? ಅರಮನೆ, ಮೈಸೂರು ಅರಮನೆ. ಹೋಗ್ಲಿ ಪರ. 4, 2, ಮುಂದಕ್ಕೆ ಬಾ. 3. ಒಂದಕ್ಕೆ 4 ಟೈ ಆಗ್ಬಿಟ್ವಿ. ರೆಡಿನಾ? ಓಕೆ. ಜೋರಾಗಿ ಹೇಳ್ಬೇಕೇನಿದ್ರು? ಗಣೇಶ್. ನಾನ್ ಜೋಶಲ್ಲಿ ಎದುರು ರೆಡಿನಾ? ರಾಯಚೂರು. ಆಯ್ತು. 6, 4. ನೀನ್ 5, 2, ಈಗ 5 ಆಯ್ತು. 6, 4, 2, 6, 3. ಸಮಬಲದ ಹೋರಾಟ. ರೆಡಿನಾ? ನೆಕ್ಸ್ಟ್. ತಪ್ಪು. ದರ್ಶನ್. ತಪ್ಪು. ದರ್ಶನ್ ಅಲ್ಲ, ಅಪ್ಪು ಸರ್. ಎಲ್ಲ ಒಂದೊಂದು ಹೇಳ್ಕೊಬೇಡ ಬುದ್ದು. ಅಯ್ಯೋ ನೆಂಪಟ್ಟಿದ್ದೆ ಬೈಕ್. ರಿಷಬ್ ಶೆಟ್ಟಿ ರಕ್ಷಿತ್ ಶೆಟ್ಟಿ ಅವರು ಅವ್ನು ಹೇಳ್ಬಿಟ್ಟ, ಅವನು ರಕ್ಷಿತ್ ಶೆಟ್ಟಿ ಅಂತ. ಅಯ್ಯೋ. ನನ್ಗೂ ಅಷ್ಟೇ. ಎಷ್ಟಮ್ಮ? 5. 5. ಓಕೆ. 6, 5, 2, 6.
ನನಗೆ ಹೆಸರು ಬರ್ತಾ ಇಲ್ಲ ಗೈಸ್ ಸ್ಕೋರ್ ಬಂದ್ಬಿಟ್ಟು ಅಪ್ಪಂದ್ 6, ಚಿರುದ್ 5, ಅಮ್ಮದ್ 2, ನಮ್ ಚೋಟಮ್ಮರಿ 6, ಅಕ್ಕದು 3 ಸ್ಟಕ್ ಆಗೋರೆ. ರೆಡಿ? ಬಾಗ್ಲೂರು. ಅಲ್ಲ 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 ಇಲ್ಲ ಇಲ್ಲ ಚಿತ್ರದುರ್ಗ ಇಲ್ಲ ಹಾಸನ. ಇಲ್ಲ ಅಸನ್ ಇಲ್ಲ ಅವ್ರೇ ಯೋಚನೆ ಮಾಡಿ. ಕೊಳ್ಳೇಗಾಲ ಇಲ್ಲ ಡಿಸ್ಟಿಕ್ ಹೆಸರು ಯೋಚನೆ ಮಾಡಿ. ಮಂಡ್ಯ ಇಲ್ಲ ಏನ್ ಎಲ್ಲರೂ ಹೇಳೋದಲ್ಲ ಕಣಪ್ಪ, ಸುಮ್ನಿರು. ಅನೇಕಲ್ ರೆಡಿ? ಮಾರತಳ್ಳಿ. ಇಲ್ಲ ಮಾಲೂರ್ ನಾನು ನೀವೆಲ್ಲ ನೀವು ಹಂಗೆಲ್ಲ ಎಲ್ಲ ನೀನು ಇಲ್ಲ ಇಲ್ಲ ಅನ್ಬೇಡ, ಸುಮ್ಮನೆ ಬಿಡು. ಅವ್ರು ಹೇಳ್ತಾರೆ ಇದೆ ಅಂತ. Okay, okay, okay. Confirm ಮಾಡ್ತಾರೆ. ನಾನು ಯಾವ ಇದು ಕನ್ಫರ್ಮ್ ಅಂತ. ನಾನು ಯಾವ್ದನ್ನ ಇಲ್ಲ ಅನ್ಬೇಡ. ನೀವೆಲ್ಲ ಹೇಳಿದ್ಮೇಲೆ ನನ್ಗೆ ಏನಾದ್ರು ಕರೆಕ್ಟ್ ಅನ್ಸಿದ್ರೆ ನಾವು ಮಾತಾಡ್ತೀನಿ. ಅಲ್ಲಿರೋ ಬೇಗೂರ್ ಬೆಂಗಳೂರಾ ಮಾಲೂರ್ ಹಾವೇರಿ ಕರೆಕ್ಟ್. ಕರೆಕ್ಟ್. ಹಾವೇರಿ. ಕ್ರೇಜಿ. ಆರು ನಮ್ಮಪ್ಪ 6, ಚಿರು 6, ಅಮ್ಮ 2, ಚೋಟಮ್ಮರಿ 6, ಅಕ್ಕ 3. ಯಪ್ಪ ಖುಷಿ ಪಡಿಸ್ತೀರಿ ಮರಿ. ಈಗ ನೋಡಪ್ಪ. ನೋಡು ಇವಾಗ ಅಳ್ತೀಯ ನೀನು. ಗೈಸ್ 3 ಜನ ಸಮಬಲದ ಹೋರಾಟ. ಯಾರು ಇವಾಗ ಗೆಲ್ತಾರೆ ಅನ್ನೋದೇ ಇರೋದು. ಓಕೆ, ಸಮಬಲದ ಹೋರಾಟ. ಅಣ್ಣ ಸಾಂಗ್ಸ್ ನಮಗೆ ಬಂತು. ಚಿತ್ರದುರ್ಗ ಜ್ವರ ಎಲ್ಲ ಹೊರಟೋಯ್ತಲ್ವ? ಜ್ವರ ಎಲ್ಲ ಹೋಯ್ತಲ್ಲ. ಓಕೆ ಓಕೆ, ನೆಕ್ಸ್ಟ್ ಇದೆಲ್ಲ ಮೈಂಡ್ ಬುಜ್ಜು, ಅದೆಲ್ಲ ಚೆನ್ನಾಗಿರ್ತದೆ. ಆಡ್ಬೋದು, ಇನ್ನೂ ಐತೆ ಇವೆಲ್ಲ ಸ್ಕೂಲಲ್ಲಿ ಬರುತ್ತೆ. ಹಾ, ಈಗ ಆಡು ಆಡು ಹಾ, ಆಡು ಆಡು ರೆಡಿ? ಹುಬ್ಬಳ್ಳಿ. ಅಪ್ಪ, ಅಯ್ಯೋ. ಹೇಳು. ಗೈಸ್ ಅಪ್ಪಂದು 7, ಚಿರುದು 7, ಅಮ್ಮಂದು 2, ನಮ್ ಚೋಟಮ್ಮರಿ 6, ಅಕ್ಕ 3. ಅಪ್ಪ ಮತ್ತೆ ಚಿರು ಮತ್ತೆ ಇವ್ರಿಬ್ರೆ ಬಂದವ್ರೆ. ಸಮಬಲದ ಹೋರಾಟ. ರೆಡಿನಾ? ರೆಡಿ? ಬೇಳೂರು ಬಾಗೂರು ಇಲ್ಲ, ತಪ್ಪು. ಬೆಂಗಳೂರು ಇಲ್ಲ ಬೇಳಲ್ಲಿ ಇಲ್ಲ. ಬೀದರ್ ಓ! ಕೈ ಕೊಡೆ, ಸಮಾಧಾನ. ಯಾಕೆ ಹೇಳು? ಇವ್ರು ಯಾರ ಬಂದ್ರು ಮುಂದ್ಕೊಂಡ್ಬಿಡೋರು. ಗೈಸ್ ಅಕ್ಕ ಸ್ಟ್ರಕ್ ಆಗ್ಬಿಟ್ಟವ್ರಪ್ಪ. ಅಮ್ಮ 3 ತಾನೆ ಬಂದ್ರು. ಅಮ್ಮಂದಿರು ಈಗ ಬಂದ್ರು ಸಮಬಲಕ್ಕೆ. ಬೀದರ್ ರೆಡಿನಾ? ಡಿಸ್ಟಿಕ್ಸ್ ಆಯ್ತಲ್ಲ. ರೆಡಿ? ಓಕೆ. ದಾವಣಗೆರೆ ಹೇಳು. ಇನ್ನು ಕೆರೆ ಬೇರೆ ದಾವಣಗೆರೆ. ಯಶವಂತ್ ಮೈನಸ್ 3. 4. ಕ್ರೇಜಿ ಇತ್ತು ಗೈಸ್, ನನಗಂತೂ ಕ್ರೇಜಿ ಅನ್ಸ್ತು. ಇಲ್ಲಿವರೆಗೂ ವಿಡಿಯೋ ನೋಡಿದ್ರೆ ಅಂತ ಗೊತ್ತು. ಹಂಗೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. 6 ಹೊಡಿತಾವಳ ಲಾಸ್ಟ್ಗೆ. ನಿಮ್ಮ ಮಮ್ಮಿ 6 ಬಿಡ್ತಾವಳೆ. ಅಪ್ಪಂದು 7, ನಮ್ಮ ಚಿರೋದು 7, ಅಮ್ಮಂದು 4, ನಮ್ಮ ಚೋಟಮ್ಮರಿ 6, ಅಕ್ಕಂದು 3. 3 ಇದಾರೆ ಅವ್ರು. ರೆಡಿನಾ? ರೆಡಿ? ಅಣ್ಣ ಬರೀ ಡಿಸ್ಟಿಕ್ಸ್ ಬರ್ತದೆ. ಇರಾ ನೀನು ಆಡ. ರೆಡಿ? ಬೇಗ. ಮಂಡ್ಯ ಓ ನೀವು ಹೇಳಕ್ ಖುಷಿ ಆಯ್ತು. ಮದರ್ಸ್ ವರ್ಸಸ್ ಮದರ್ಸ್ ಬುದ್ಧಿ ಹೇಳ್ಬಾರ್ದು, ನೀವಿಬ್ರು ಹೇಳ್ಕೊಂಡ್ ಬನ್ನಿ. ನಾವ್ ಅಪ್ಪ ಅವಾಗವಾಗ ಗೈಸ್, ನಾವ್ ಅಪ್ಪ ಅವಾಗವಾಗ ಕ್ರೇಜಿಗಳು ಮಾತುಗಳು ಹೇಳ್ತಾರೆ. ಓಕೆ ರೆಡಿ? ಮೋಸ್ಟ್ಲಿ ಇನ್ನೊಂದು 2 ಇರ್ಬೋದು, ಹೇಳಕ್ಕಾಗಲ್ಲ. ಇನ್ನೊಂದ್ 2 ಇರ್ಬೋದು. ಇಂಥವನ್ನ ಬೇಗ ರೆಡಿನಾ? ಗೆದ್ನೋ ನೋಡು, ಚಿರು ಅಪ್ಪ ಗೆದ್ರು. ರೆಡಿನಾ? ರೆಡಿ? ಕಮಾನ್. ರೆಡಿ? ಫೋಕಸ್. ಬುಜ್ಜಿ ಕೋಲಾರ್ ಒಳ್ಳೆದಾಯ್ತು.
ನಾನು ಕೆಟ್ಟ ಎಂಟಾಬ್ರನು ಗೈಸ್ ಇದೊಂಥರ ಗೈಸ್ ಇದೊಂಥರ ಸಖತ್ತಾಗೈತೆ ಗೈಸ್. ಅವ್ರಿಬ್ರಿಗೆ ಇವ್ರು ಯಾರಾದ್ರೂ ಹೇಳ್ಕೊಬಿಡ್ಲಿ, ನಾವು ಇವ್ನಿಗೆ ಮಾತ್ರ ಹೇಳ್ಬಾರ್ದು, ಅಂಕಲ್ ಮಾತ್ರ ಹೇಳ್ಬಾರ್ದು ಅವ್ರಿಬ್ರಿಗೆ. ನನ್ಗೆ ಗೊತ್ತಾಯ್ತು ಪೋಲು ಆರಾನೋದ್ಕೆ ಅವ್ರು ಹೇಳ್ಬಿಟ್ರು. ಗೈಸ್ ಮೋಸ್ಟ್ಲಿ ಇನ್ನೊಂದು 1 ಅಥವಾ 2 ಇರ್ಬೋದು ಅಷ್ಟೇ, ಹೇಳಕ್ಕಾಗಲ್ಲ. ಅದೇ ಬೇಜಾರ. ಸಮಬಲದ ಹೋರಾಟ ಯಾರು ಕೇಳ್ತಾರೆ ಇವತ್ತಿನ ಬ್ಲಾಗ್ ಅಲ್ಲಿ ಅಂತ ನೋಡ್ಬೇಕು. ಅಣ್ಣ ನೀನ್ ಬರೀ ಡಿಸ್ಟೆನ್ಸ್ ರೆಡಿ ಫೋಕಸ್. ಯಾವೇರಿ ಗಾಯ್ಸ್ ಇಲ್ಲಿಗೆ ವ್ಲಾಗು ಎಂಡ್ ಆಗಿದೆ ಗಾಯ್ಸ್. ಇವತ್ತಿನ ವ್ಲಾಗ್ ಅಲ್ಲಿ ವಿನ್ನರ್ ಬಂದ್ಬಿಟ್ಟು ನಮ್ಮಪ್ಪ ಹೊಡೆದ ಜೋರಾದ ಚಪ್ಪಾಳೆ. ಮುಗ್ದೋಯ್ತು ಗೈಸ್, ನಂದೆಲ್ಲ ಮುಗ್ದೋಯ್ತು. ಅಂತೂ ಇಂತೂ ಯಾರು ಆಯ್ತು ಹಾಕೋ ಅಪೋನೆಂಟ್ಗೆ ಹೊಡಿಯ ಚಪ್ಪಳಿ. ಸೆಕೆಂಡ್ ಪ್ಲೇಸ್ ಬಂದಿದ್ಯಾ? ಏನೂ ಇಲ್ಲ ಅಂದ್ಬಿಟ್ಟು ಸೆಕೆಂಡ್ ಪ್ಲೇಸ್ ಬಂದಿಲ್ಲ. ಅನ್ಬಿಲಿವೇಬಲ್ ಗೈಸ್, ಕ್ರೇಜಿ ಆಗಿತ್ತು. ಫಸ್ಟು ನಮ್ ಚೋಟ ಮರಿ ರಾಕೆಟ್ ಹೋದಂಗೆ ಹೋದ್ಲು, ಆದ್ರೆ ಲಾಸ್ಟ್ ಅಲ್ಲಿ ಸುಸ್ತಾಗ್ಬಿಟ್ಲು. ಅಕ್ಕ ಸಡನ ಕೊಡ್ತಿದ್ರು, ಆದ್ರೂ ಸ್ಟ್ರಕ್ ಆದ್ರು. ಅಮ್ಮ ಸ್ಟ್ರಕ್ ಆಗಿದ್ರು, ಲಾಸ್ಟ್ ಅಲ್ಲಿ ಬಂದ್ರು. ಅಷ್ಟೊತ್ತಿಗೆ ನಿಮ್ಮ ಅಪ್ಪ ನನ್ನ ಬರ್ಬೇಡ ನಮ್ ಚಿರು ದಾರ ಯಾವ್ದು ಧಾರವಾಡ ಅದ ಹೆಂಗ್ ಹೇಳ್ಬಿಟ್ಟೆ? ಅಲ್ಲ ಯಾವ್ದು ಹೇಳ್ದ ದಾರಿ ಇದು ಯಾವ್ದೋ ಒಂದು ದಾರ ಹೇಳ್ದಲ್ಲ. ದಾವಣಗೆರೆ ಗೆರೆ ಗೈಸ್. ನಮ್ ಚಿರು ಬಂದ್ಬಿಟ್ಟು ಸ್ಟಾರ್ಟಿಂಗ್ ಫುಲ್ಲು ಸ್ಲೋ, ಆಮೇಲೆ ರಾಕೆಟ್ ಹೋದಂಗ್ ಹೋದ. ನಮ್ಮಪ್ಪ ಸ್ಟಾರ್ಟಿಂಗ್ ಇಂದ ಪಿಕಪ್ ತಗೊಂಡ್ ಬಂತು, ಆದ್ರೂ ಫೈನಲಿ ಇದ್ರಲ್ಲಿ ವಿನ್ನರ್ ಆಗಿರೋದು ನಮ್ಮಪ್ಪ. ಅಲ್ಲ ಎಷ್ಟು ಗೊತ್ತಾ ಟೋಟಲ್ ಎಷ್ಟು ಕ್ವಶನ್ ಹೇಳ ಕೊಟ್ಟಿರೋದು ಹೇಳ್ಬಾ? ಟೋಟಲ್ ನಾವ್ ಎಷ್ಟು? 9 ನಾನು 9 ಅಲ್ಲ 8 7 15 4 5 6 ಬುಜ್ಜಿ 6 ಉಳ್ಕೊಂಬಿಟ್ಲ. 15 20 26 5 31 ಕ್ವಶನ್ ನಾನು ಕೇಳಿರೋ ಟೋಟಲ್. ಇನ್ 4 ಕೇಳ್ಬಿಡು. ಅಷ್ಟೇ ಅದು ಗೈಸ್. ಟೋಟಲ್ 31 ಕ್ವಶನ್ ಕೇಳಿರೋದು. ಫೈನಲಿ ಸಖತ್ತಾಗಿತ್ತು. ಅಕ್ಕ ಇದು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಚೆನ್ನಾಗಿತ್ತು. ಸಪ್ರೇಟ್ ಆಗಿತ್ತು. ಹೆಂಗಿತ್ತು? ನಾನು ಫಸ್ಟ್ ಅನ್ಕೊಂಡಿದ್ದೇನಂದ್ರೆ ನಮ್ಮ ಚೋಟಮರಿ ಮೋಸ್ಟ್ಲಿ ಇದನ್ನ ಕಂಡಿಡಿಯಲ್ಲ, ಸೋಲ್ಬೋದು ಅನ್ಕೊಂಡಿದ್ದೆ. ಇವಳು ಯಾವಾಗ ರಾಕೆಟ್ ಸ್ಪೀಡಲ್ಲಿ ಹೋದು ನಮ್ ಚೋಟಮರಿ ಕೇಳ್ತಾರೆ ಅನ್ಕೊಂಡೆ. ನಾನು ಹಂಗೆ ಅನ್ಕೊಂಡೆ ಅಕ್ಕ. ಆದ್ರೆ ಎನಿವೇಸ್ ವೆಲ್ ಟ್ರೈಡ್ ಸೂಪರ್ ಚೆನ್ನಾಯ್ತಾ? ಇಂಟ್ರೆಸ್ಟಿಂಗ್ ಆಯ್ತಾ? ಡಿಸ್ಟಿಕ್ ಅಂದ್ರೆ ಇದೆ ತಿಳ್ಕೊ. ಇಂಟ್ರೆಸ್ಟಿಂಗ್ ಆಗಿತ್ತಾ? ಮಾನಸಿಕ ಅಂದ್ರೆ ನಮ್ಗೆ ಇದು ತಲೆ ಅಲ್ಲ, ದೈಹಿಕ ಮಾನಸಿಕ ಇದ್ರಲ್ಲಿ ಬರೋದು. ಮಾನಸಿಕ ಅಂತಲ್ಲ, ಅಮ್ಮ ಏನು ಹೇಳ್ತಾ ನಾನ್ ಹೇಳ್ತಿರೋದು ಈ ತರ ಕ್ವಶನ್ ಕೇಳಿ ಈ ತರ ಸಾಂಗ್ ಎಲ್ಲ ಮಾಡಿದ್ರೆ ಮಕ್ಕಳಿಗೆ ದೈಹಿಕ ಮಾನಸಿಕ ಎಲ್ಲ ಇಂಪ್ರೂವ್ ಆಗುತ್ತೆ. ಓಕೆ ಓ ಸೂಪರ್ ದೈಹಿಕ ಹೆಂಗಾಗತ್ತೆ? ಸೂಪರ್ ಆಗಿತ್ತು, ಇಂಟ್ರೆಸ್ಟಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿತ್ತಾ? ಸೂಪರ್ ಆಗಿತ್ತಾ ಪಾಪ? ಇದೆಂಗಿತ್ತು ಆಟ? ಬುಜ್ಜಿನೇ ಫಾಸ್ಟ್ ಅವಳಲ್ಲ ಇವತ್ತು, ಅವಳೇ ಗೆಲ್ತಾಳೆ ಅನ್ಕೊಂಡಿದ್ದೆ. ನಂಗೆ ಸಾಂಗ್ ಬರಲ್ಲ, ಹಂಗಾಗಿ ಭಯ ಆಯ್ತು. ಇವ್ನು ಬಂದಾಗ ಎಗರಾಡ್ತಿದ್ನಲ್ಲ ಅವಂಚು ಭಯ ಆಯ್ತು. ಸೂಪರ್ ಆಯ್ತು. ಗೈಸ್ ನಾನು ಗೆಸ್ತಿ ಸಾಂಗ್ ಮಾಡಿದ್ದೀನಿ, ಆಕ್ಟ್ರೆಸ್ ಮಾಡಿದ್ದೀನಿ, ಆಮೇಲೆ ಸಾಂಗ್ ಏನೇ ಬೇರೆ ಎಲ್ಲಾನು ಮಾಡಿದ್ದೀನಿ. ಇದನ್ನ ಮಾಡಿರ್ಲಿಲ್ಲ ಡಿಸ್ಟ್ರಿಕ್ಟ್, ಫೈನಲ್ ಅದಕ್ಕೆ ಮಾಡಿದ್ದು. ಸಖತ್ತಾಯ್ತಲ್ಲ? ಇಂಟ್ರೆಸ್ಟಿಂಗ್ ಆಗಿತ್ತು. ಸೆಕೆಂಡ್ ಪ್ಲಸ್ ಇವನಿದ್ದ. ಗೈಸ್ ಅಂತೂ ಇಂತೂ ನನಗೆ ಇದೊಂದು ನನಗೂ ಒಂಥರ ಸಿಕ್ಕಾಪಟ್ಟೆ ಆಗಿತ್ತು. ಮಸ್ತ್ ಮಜಾ ಅನ್ಕೊಳ್ಳಿ. ಅಂದ್ರೆ ಅಳ್ತಿರೋದು ಚಿರು ರೇಗ್ಸಿರೋದಕ್ಕಲ್ಲ, ಅವ್ನ್ ರೇಗ್ಸ್ ಅಂದ್ರೆ ಗೆದ್ದ ಸೋತ್ಲಲ್ಲ ಅಂತ ರೇಗ್ಸ್ತಾ, ಅದು ಕಾಮನ್, ನಾನು ರೇಗ್ಸ್ತೀನಿ. ಆದ್ರೆ ಇದೇನೋ ಜಸ್ಟ್ ಮಿಸ್ ಅಲ್ಲಿ ಬಂದು ಸೋತ್ಲಲ್ಲ ಅದಕ್ಕೆ. ನಮ್ ಚೋಟ ಮರಿ ಹೋಗಿ ಸ್ಪೀಡ್ ನೋಡಿ ನಾನೇ ಶಾಕ್ ಆಗ್ಬಿಟ್ಟಿದ್ದೆ. ಗೈಸ್ ಯಾವ್ದು ಗೊತ್ತಾ? ಉತ್ತರ ಕನ್ನಡ ನಾನು ಎಕ್ಸ್ಪೆಕ್ಟೇ ಮಾಡಿದ್ರೆ ನಮ್ ಚೋಟ ಮರಿ ಹೇಳ್ತಾರೆ. ಕ್ರೇಜಿ. ಎನಿವೇಸ್ ಸಖತ್ತಾಗಿ ಹೇಳೋದು ಗೈಸ್. ಫೈನಲಿ ಇವತ್ತಿನ ಈ ಒಂದು ಬ್ಯೂಟಿಫುಲ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋ ಸಮಯ. ಬಟ್ ಅದಕ್ಕೂ ಮುಂಚೆ ಗೈಸ್, ನಾನು ಈ ಒಂದು ವ್ಲಾಗಲ್ಲಿ ಬಹುಮಾನ ಕೊಡಬೇಕು ಅಂತ ಏನು ಅನ್ಕೊಂಡಿದ್ದಂದ್ರೆ 6 ಮಂತ್ ರೀಚಾರ್ಜು
ಮಾಡ್ಬೇಕು ಅಂತ ಇದ್ದಿದ್ದು ಅಯ್ಯೋ 6 ಮಂತ್ ರೀಚಾರ್ಜ್ ಎಲ್ಲಾರ್ದ ಪರಿಸ್ಥಿತಿ ನೋಡ್ಕೊಂಡೆ ಒಪ್ಕೊಂಡಿದ್ದೆ ಗೆದ್ದಿದ್ರೆ ಇವ್ಳಿಗೆ ಏನ್ ಕೊಡ್ತಿದ್ದೆ 6 ಮಂತ್ ಹೆಂಗ ರೀಚಾರ್ಜ್ ಅದನ್ನ ನೀನ್ ಗೆದ್ದಾಗ ಹೇಳ್ತಿದ್ದೆ ಅಣ್ಣ ಇಬ್ರು ಮಾಡ್ಬಿಡೋಣ ಕಷ್ಟಪಟ್ಟು ಮುಕ್ಕಲಾಡ್ಸ್ಕೊಂಡ್ ಗೆದ್ದಿದ್ದೀರಾ ಓ ಮುಕ್ಲಾಡ್ಸ್ಕೊಂಡ್ ದೊಡ್ಡ ಮನ್ಸು ಗೈಸ್ ರೀಚಾರ್ಜ್ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಅಪ್ಪಂಗೂ ತುಂಬಾ ಇಂಪಾರ್ಟೆಂಟ್. ಚಿರು ಕಾಯ್ತು ನನಗೆ ರೀಚಾರ್ಜ್ ಆದ್ರೆ, ಅಕ್ಕಂಗೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್, ನಮ್ಮ ಅಮ್ಮಂಗೂ ಇಂಪಾರ್ಟೆಂಟ್. ನಮ್ ಚೋಟ ಮರಿಗೆ ಬೇರೆ ಇತ್ತು, ಅವ್ಳು ಗೆದ್ದಿದ್ರೆ ಹೇಳ್ತಿದ್ದೆ. ಟ್ರೈ ಮಾಡಿ ಕೇಳಿದ್ರೆ ಹೇಳ್ತಿದ್ದೆ. Anyways, guys, ಅಣ್ಣ ಸುದೀಪ್ ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಅಂಕಲ್ 3 ಮಂತ್ ಚಿರು ಬೆಟರ್ ಲಕ್ ನೆಕ್ಸ್ಟ್ ಟೈಮ್, ಒಳ್ಳೇದಾಗ್ಲಿ. 6 ಮಂತ್ ರೀಚಾರ್ಜ್ ಹೇಳಿದ್ಮೇಲೆ ಅದು ಖಂಡಿತ ಇದ್ದೇ ಇರುತ್ತೆ ಗೈಸ್. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಒಟ್ಟಿಗೆ ಎಲ್ಲರೂ ಬೈ ಬೈ ಹೇಳ್ಬಿಡ್ರಿ. ಥ್ಯಾಂಕ್ ಯು ಗೈಸ್, ಬಾಯ್. ಅಂಡ್ ಈ ಕಡೆ ನೋಡಿ ಒಂಚೂರು. ನಿಮ್ಗೆ ಇದಾಗ್ತಿದ್ರ ರೀಚಾರ್ಜ್ ಇಲ್ಲ ಲಿಂಕ್ ಬಿಡು, ಅದಕ್ಕೆ ಅವ್ನು ಬೇರೆ ಅಂತ ಹೇಳ್ದ. ನೀವು ಬೇರೆದಿತ್ತು ಬಿಡು ಅದರಲ್ಲಿ. ಏನ್ ನೋಡ ಅವ್ರ 4 ಜನ ಅವಳು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೆಲ್ಲಿ ಅವಾಗ ಹೇಳ್ತೀನಿ ಅದೇ ಪ್ರೈಸ್ ಅಷ್ಟೇ. ಒಂಚೂರು ಅಷ್ಟೇ ದಾರ ಟಾಟಾ ಮಾಡು, ಬೈ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಗೆಲ್ತೀನಿ ನಾನು. ನೆಕ್ಸ್ಟ್ ವ್ಲಾಗ್ ಪಕ್ಕ ಹೇಳ್ತೀನಿ. ಔಟ್ ಆಫ್ ಸ್ಟೇಟ್ ಅಲ್ಲಿ ಹೇಳ್ಬಿಟ್ಲು.